ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ, ರಾಜ್ಯದ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈಗಾಗಲೇ ಮೊದಲನೇ ಭಾಗದಲ್ಲಿ ನಿಮ್ಮೆಲ್ಲರಿಗೂ ಉಪಯೋಗವಾಗುವಂತಹ ನಿಯಮಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ದಿನ ಯಾವ್ಯಾವ ನಿಯಮಗಳು ಬೇಕು, ಇದರಿಂದ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ. KCSR ನಿಯಮ ಭಾಗ 2 ಇಲ್ಲಿದೆ. ಆತ್ಮೀಯ ವೀಕ್ಷಕ ಮಿತ್ರರೇ, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಕರ್ನಾಟಕ ನಾಗರಿಕ ಸೇವೆ ನಡತೆಗಳ ನಿಯಮ 2021ರ ನಿಯಮ. ಇದು ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರು ಇರ್ಬೋದು, ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರಿಗೆ ಏನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೆ. ಅದರ ಎರಡನೇ ಭಾಗವನ್ನು ಈ ದಿನ ತಂದಿದ್ದೀನಿ. ಮೊದಲನೇ ಭಾಗ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಡು ಈ ವಿಡಿಯೋಗೆ ಬನ್ನಿ, ನಿಮಗೆ ನಡತೆ ನಿಯಮಗಳು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಿನ್ನೆ ನಾವು ಸರ್ಕಾರಿ ನೌಕರರು ಯಾವ ರೀತಿಯಲ್ಲಿ ಕೆಲಸಕ್ಕೆ ಸೇರುವಂಥ ಸಮಯದಲ್ಲಿ ಪ್ರಮಾಣವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿವರವನ್ನು ಕೊಟ್ಟಿದ್ದು. ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ, ಸರ್ಕಾರ ಇಂಟ್ರೆಸ್ಟ್ ಇರುವಂಥ ಕಂಪನಿ ಅಥವಾ ಸಂಸ್ಥೆಯಲ್ಲಿ ಕುಟುಂಬದ ಸದಸ್ಯನಿಗೆ ಡ್ಯೂಟಿಯನ್ನು ಕೊಡಿಸ್ಬೋದಾ? ಖಂಡಿತವಾಗಿಯೂ ಇಲ್ಲೇ. ಯಾವುದೇ ಒಬ್ಬ ಸರ್ಕಾರಿ ನೌಕರ ಯಾವುದೇ ಕಂಪನಿ ಅಥವಾ ಫಾರ್ಮ್ನಲ್ಲಿ ಅಥವಾ ಸಂಸ್ಥೆಯಲ್ಲಿ ತನ್ನ ಕುಟುಂಬ ಸದಸ್ಯರ ಯಾರೇ ಸದಸ್ಯರಿಗೆ ಉದ್ಯೋಗ ಕೊಡಿಸೋಕ್ಕೆ, ಡ್ಯೂಟಿ ಕೊಡಿಸೋಕ್ಕಾಗಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ತನ್ನ ಸ್ಥಾನ ಹಾಗೂ ಪ್ರಭಾವವನ್ನು ಬೀರಿ ಕೆಲಸವನ್ನು ಕೊಡಿಸೋ ಹಾಗಿಲ್ಲ. ಅವರ ಕುಟುಂಬದ ಯಾರೇ ಸದಸ್ಯರು ಪ್ರತಿಭೆಯಿಂದ ಸ್ವವಿದ್ಯಾಭ್ಯಾಸ ಅಥವಾ ವಿದ್ಯಾರ್ಹತೆಯ ಆಧಾರದಲ್ಲಿ ಯಾವುದೇ ಅಪಾಯಿಂಟ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಇವರು ಪ್ರಭಾವವನ್ನು ಬೀರಬಾರ್ದು ಅಂತ ಹೇಳಿ ನಿಯಮ 4(1) ಹೇಳುತ್ತೆ. ನಿಯಮ 4(2) ಯಾರೇ ಎ ದರ್ಜೆಯ ಅಧಿಕಾರಿಗಳು ಅಂದರೆ ಕ್ಲಾಸ್ 1 ಆಫೀಸರ್ಸು ಸರ್ಕಾರದ ಪೂರ್ವಾನುಮತಿ ಪಡೆಯದ ಹೊರತು, ಗೌರ್ಮೆಂಟಿನ ಅಪ್ರೂವಲನ್ನು ಪಡೆಯದ ಹೊರತು ತನ್ನ ಮಗ ಅಥವಾ ಮಗಳು ಇತರೆ ಯಾವುದೇ ಅವಲಂಬಿತರಿಗೆ ಅಧಿಕೃತ ವ್ಯವಹಾರ ಹೊಂದುವ ಯಾವುದೇ ಕಂಪನಿಯಲ್ಲಿ, ಫಾರ್ಮ್ನಲ್ಲಿ, ಸಂಸ್ಥೆಗಳಲ್ಲಿ ಸರ್ಕಾರದೊಂದಿಗೆ ಅಧಿಕೃತ ವ್ಯವಹಾರ ಹೊಂದಿರುವ ಯಾವುದೇ ಉದ್ಯಮಗಳಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಲು ಅನುಮತಿ ನೀಡೋದಿಲ್ಲ. ಸರ್ಕಾರದ ಪೂರ್ವಾನುಮತಿಯನ್ನು ಪಡ್ಕೊಂಡು ನಾವು ಅಲ್ಲಿ ಜಾಬಿಗೆ ಹೋಗ್ಬೋದು ಅಂತ ಹೇಳ್ಬಿಡಿ ನಿಯಮ 4(2) ಹೇಳುತ್ತೆ. ಉದ್ಯೋಗವನ್ನು ಒಪ್ಪಿಕೊಳ್ಳಲು ಸರ್ಕಾರದ ಪೂರ್ವಾನುಮತಿ ಪಡೆಯಬೇಕಾದಾಗ, ಕಾಯಲು ಅಗತ್ಯವಿಲ್ಲದಿದ್ದಾಗ ಅಥವಾ ಅನ್ಯರ್ಥ ತುರ್ತು ಎಂದು ಪರಿಗಣಿಸಿದಾಗ ಸರ್ಕಾರಕ್ಕೆ ಈ ವಿಷಯದ ಬಗ್ಗೆ ರಿಪೋರ್ಟನ್ನು ಕೊಟ್ಟು ಸರ್ಕಾರದ ಅನುಮತಿಗೆ ಒಳಪಟ್ಟು ತಾತ್ಕಾಲಿಕವಾಗಿ ಡ್ಯೂಟಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದೇ 4(3) ಸರ್ಕಾರಿ ನೌಕರ, ಯಾವುದೇ ಒಬ್ಬ ಸರ್ಕಾರಿ ನೌಕರ ಅವನ ಫ್ಯಾಮಿಲಿ ಸದಸ್ಯರಿಗೆ ಯಾವುದೇ ಕಂಪನಿಯಲ್ಲಿ, ಫಾರ್ಮ್ನಲ್ಲಿ ಅಥವಾ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಒಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದ ಕೂಡಲೇ, ಹಾಗೆ ಆ ಡ್ಯೂಟಿ ಮಾಡುತ್ತಿರುವಂಥ ನಿಯಮಿತ ಪ್ರಾಧಿಕಾರಕ್ಕೆ ತಿಳಿಸತಕ್ಕದ್ದು ಮತ್ತು ಆ ಕಂಪನಿಯೊಂದಿಗೆ, ಸಂಸ್ಥೆಯೊಂದಿಗೆ ಆತನು ಮುಂದೆ ಯಾವುದೇ ಸರ್ಕಾರಿ ವ್ಯವಹಾರ ಹೊಂದುವನೋ ಅಥವಾ ಹೊಂದಿಸುವನೋ ಎಂಬುದನ್ನು ತಿಳ್ಕೊಳ್ಳೋದು ಅನಿವಾರ್ಯ ಅಂತ ಹೇಳಿ ತಿಳಿಸಿದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರ ತನ್ನ ಅಧಿಕೃತ ಕರ್ತವ್ಯ ನಿರ್ವಹಿಸುವಾಗ ಯಾವುದೇ ಕಂಪನಿ, ಸಂಸ್ಥೆ, ಯಾವುದೇ ವ್ಯಕ್ತಿಗಳ ಜೊತೆಗೆ ತಾನು ಅಥವಾ ತನ್ನ ಕುಟುಂಬದವರು ಯಾರೇ ಸದಸ್ಯರು ಕಂಪನಿ ಅಥವಾ ಫಾರ್ಮ್ನಲ್ಲಿ, ಸೊಸೈಟಿಯಲ್ಲಿ ತಮ್ಮ ಕುಟುಂಬ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಹಿತಾಸಕ್ತಿಯನ್ನು ಕೊಟ್ಟು ಅವರಿಗೆ ಹೆಲ್ಪ್ ಮಾಡೋ ಹಾಗಿಲ್ಲ ಅಂತ ಹೇಳಿ
ತಿಳಿಸುತ್ತೆ. ಅದೇ ನಿಯಮ 2ರಲ್ಲಿ ಉಪನಿಯಮ 8ನೇ ಖಂಡದಲ್ಲಿ ಏನು ಉಲ್ಲೇಖ ಇರುವಂಥ ಸರ್ಕಾರಿ ನೌಕರನು ಅಂತಹ ಪ್ರತಿಯೊಂದು ವಿಷಯ ಅಥವಾ ಕರಾರಿನ ಬಗ್ಗೆ ತನ್ನ ಮೇಲಾಧಿಕಾರಿಗಳಿಗೆ ತಿಳಿಸತಕ್ಕದ್ದು. ಈ ಕರಾರಿನ ಬಗ್ಗೆ ವಿಷಯವನ್ನು ಯಾವ ವರಿಷ್ಠಾಧಿಕಾರಿ ಅಥವಾ ಇತರೆ ಪ್ರಾಧಿಕಾರಕ್ಕೆ ತಿಳಿಸಲಾಗಿತ್ತೋ ಅನ್ನೋದ್ರ ಬಗ್ಗೆ ಈ ಪ್ರಾಧಿಕಾರ ಸೂಚಿಸುವ ಅನುಸಾರ ಪ್ರಕರಣವನ್ನು ವಿಲೇವಾರಿಯನ್ನು ಮಾಡಬಹುದು ಅಂತ ಹೇಳಿ ತಿಳಿಸಿದೆ. ಇಷ್ಟೊತ್ತು 4ರಲ್ಲಿ ಏನು ಯಾವುದೇ ಕಂಪ್ನಿಗಳಲ್ಲಿ ತಾನೂ ವ್ಯವಹಾರ ಮಾಡೋಂಗಿಲ್ಲ, ತನ್ನ ಕುಟುಂಬದವರು ವ್ಯವಹಾರ ಮಾಡೋಂಗಿಲ್ಲ. ವ್ಯವಹಾರ ಮಾಡೋದಾದರೆ ಸರ್ಕಾರದ ಪೂರ್ವಾನುಮತಿಯನ್ನು ಪಡ್ಕೊಂಡು ಕರಾರುಗಳನ್ನು ತಿಳಿಸಿ ಮಾಡಬೇಕು, ಅಂದರೆ ಕುಟುಂಬ ವರ್ಗದವರು. ಅದೇ KCSR ನಿಯಮ ಕಂಡಕ್ಟ್ ರೂಲು 5ಅಲ್ಲಿ ಏನು ಹೇಳುತ್ತೆ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ, ರಾಜಕೀಯದಲ್ಲಿ ಅಥವಾ ಚುನಾವಣೆಯಲ್ಲಿ ಭಾಗವಹಿಸೋದು ಇದ್ರ ಬಗ್ಗೆ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರು ಪೊಲಿಟಿಕಲ್ಲಿ ಅಥವಾ ಎಲೆಕ್ಷನಲ್ಲಿ ಭಾಗವಹಿಸೋದ್ರ ಬಗ್ಗೆ ತಿಳಿಸಿದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಅಥವಾ ರಾಜಕಾರಣದಲ್ಲಿ ಭಾಗವಹಿಸುವಂಥ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗತಕ್ಕದ್ದಲ್ಲ ಅಥವಾ ಅವುಗಳೊಂದಿಗೆ ಅನ್ಯತಃ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಳೋ ಅಂಥದ್ದಲ್ಲ ಅಥವಾ ಯಾವುದೇ ರಾಜಕೀಯ ಚಳುವಳಿಗಳಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕದ್ದಲ್ಲ. ಅದರ ಸಹಾಯಾರ್ಥವಾಗಿ ಡೊನೇಷನ್ನನ್ನು ನೀಡುವಂಥದ್ದು ತಪ್ಪು, ಅದಕ್ಕಾಗಿ ಯಾವುದೇ ನೆರವು ನೀಡತಕ್ಕದ್ದಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ 5/1ರಲ್ಲಿ ಹೇಳುತ್ತೆ. 5/2ರಲ್ಲಿ ಕಾನೂನಿನ ಮೂಲಕ ಸ್ಥಾಪಿತವಾದ ಸರ್ಕಾರದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉರುಳಿಸುವಂತಹ ಉದ್ದೇಶ ಹೊಂದಿರುವ ಯಾವುದೇ ಚಳುವಳಿಯಲ್ಲಿ ಅಥವಾ ಚಟುವಟಿಕೆಯಲ್ಲಿ ಸರ್ಕಾರಿ ನೌಕರನಾಗಿರ್ಬೋದು ಅಥವಾ ಆತನ ಫ್ಯಾಮಿಲಿ ಮೆಂಬರ್ಗಳ ಕೂಡ ಭಾಗವಹಿಸುವುದು ಅಥವಾ ಅವರಿಗೆ ಡೊನೇಷನ್ ಕೊಡೋದು ಕೂಡ ತಪ್ಪು ಅಂತ ಹೇಳಿ ನಿಯಮದಲ್ಲಿ ಹೇಳುತ್ತೆ. ಸರ್ಕಾರಿ ನೌಕರನ ಕರ್ತವ್ಯ ಆತ ಯಾವುದೇ ಚಳುವಳಿಯಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸುವಂತಿಲ್ಲ, ತನ್ನ ಕುಟುಂಬ ಸದಸ್ಯರು ಕೂಡ ಭಾಗವಹಿಸುವುದಂಗಿಲ್ಲ ಮತ್ತು ಡೊನೇಷನ್ ಕೂಡ ಕೊಡೋ ಹಾಗಿಲ್ಲ ಅಂಥೇಳಿ 5/2ರಲ್ಲಿ ಹೇಳುತ್ತೆ. ಅದೇ ರೀತಿ 5/3ರಲ್ಲಿ ಯಾವುದೇ ಒಂದು ಪಕ್ಷದ ರಾಜಕೀಯ ಪಕ್ಷವೇ ಅಥವಾ ಯಾವುದೇ ಸಂಘ ಸಂಸ್ಥೆಯ ರಾಜಕೀಯದಲ್ಲಿ ಭಾಗವಹಿಸುವ ಹಾಗೂ ಚಳುವಳಿಯಲ್ಲಿ ಅಥವಾ ಚಟುವಟಿಕೆಯ ಉಪನಿಯಮಕ್ಕೆ ಒಳಪಡುತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದಾಗ ಸರ್ಕಾರ ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳತಕ್ಕದ್ದು ಅಂತ ಹೇಳಿ ತಿಳಿಸಿದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರ ಸಂಸತ್ತು, ರಾಜ್ಯ ವಿಧಾನಮಂಡಲ, ಯಾವುದೇ ಸದನ ಹಾಗೂ ಸ್ಥಳೀಯ ಪ್ರಾಧಿಕಾರಗಳ ಚುನಾವಣೆಯಲ್ಲಿ ಪ್ರಚಾರ ಮಾಡುವಂತಿಲ್ಲ, ಕ್ಯಾನ್ವಾಸನ್ನು ಮಾಡುವಂತಿಲ್ಲ ಅಥವಾ ಅನ್ಯತಃ ಹಸ್ತಕ್ಷೇಪವನ್ನು ಇಂಟರ್ಫಿಯರೆನ್ಸು ಮಾಡೋ ಹಾಗಿಲ್ಲ. ಈ ಸಂಬಂಧ ತನ್ನ ಪ್ರಭಾವವನ್ನು ಬೀರತಕ್ಕದ್ದಲ್ಲ ಅಂತ ಹೇಳಿ ತಿಳಿಸಿದೆ. ಅದೇ ರೀತಿ ಯಾವುದೇ ಚುನಾವಣೆಯಲ್ಲಿ ತನ್ನ ಮತವನ್ನು ಚಲಾಯಿಸಲು ಅರ್ಹನಾಗಿರುವಂಥ ಸರ್ಕಾರಿ ನೌಕರನು ತನ್ನ ಮತವನ್ನು ತನಗಿರುವ ಹಕ್ಕನ್ನು ಚಲಾಯಿಸಬಹುದು. ಆದರೆ ಹಾಗೆ ಮಾಡುವಾಗ ಯಾವುದೇ ರೀತಿಯಲ್ಲಿ ತಾನು ಮತ ಹಾಕಲು ಉದ್ದೇಶಿಸಿದ್ದೇನೆ, ಮತ ಹಾಕುತ್ತೇನೆ ಎಂಬ ಬಗ್ಗೆ ಯಾವುದೇ ಸೂಚನೆ ನೀಡತಕ್ಕದ್ದಲ್ಲ. ಯಾರಿಗೆ ಮತ ನೀಡುತ್ತೇವೆ ಅನ್ನೋದನ್ನು ಕೂಡ ತಿಳಿಸೋ ಹಾಗಿಲ್ಲ, ಅದು ಗೌಪ್ಯವಾಗಿ ಇಟ್ಕೊಬೇಕು ಅಂತ ಹೇಳಿ ತಿಳಿಸಿದೆ. ಅದೇ ರೀತಿ ಚುನಾವಣೆ ನಡೆಯುವಾಗ ಸರ್ಕಾರಿ ನೌಕರ ತತ್ಕಾಲದಲ್ಲಿ ಜಾರಿಯಲ್ಲಿರುವಂತಹ ಯಾವುದೇ ಕಾನೂನಿನ ಮೂಲಕ ಕಾನೂನಿನ ಮೇರೆಗೆ ವಿಧಿಸಿರುವಂಥ ಕರ್ತವ್ಯಯುಕ್ತ ನಿರ್ವಹಣೆ, ಆತನ ನೆರವು ನೀಡುವುದು ಏಕೈಕ ಉದ್ದೇಶಕ್ಕಾಗಿ ಉಪಬಂಧ ಉಲ್ಲಂಘಿಸಿದರು ಅಂತ ಹೇಳೋದು ತಪ್ಪಾಗತ್ತೆ. ಇಲ್ಲಿ ಕ್ಲಿಯರ್ ಕಟ್ಟಾಗಿ 5ನೇ ನಿಯಮದಲ್ಲಿ ಹೇಳುತ್ತೆ, ಯಾವುದೇ ಒಬ್ಬ ಸರ್ಕಾರ ಯಾವುದೇ ಚುನಾವಣೆ ಚಿಹ್ನೆಯನ್ನು ತನ್ನ ಮೇಲೆ ಅಂದರೆ ಸ್ವತಃ ಧರಿಸೋದು, ತನ್ನ ವಾಹನದ ಮೇಲೆ ಧರಿಸೋದು ಅಥವಾ ನಿವಾಸದ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರದರ್ಶಿಸುವುದು ತಪ್ಪು ಅಂತ ಹೇಳಿ ಈ ನಿಯಮ ಹೇಳುತ್ತೆ. ಈಗ 6ನೇ ನಿಯಮ ಏನು ಹೇಳುತ್ತೆ ಅಂತ ನೋಡೋದಾದರೆ, ಕ್ರೀಡಾ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ಕೂಡ ಇಲ್ಲಿ ಒಂದು ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಯಾವುದೇ
ಸ್ಪೋರ್ಟ್ಸ್ ಕ್ಲಬ್ಗಳಲ್ಲಿ ಆಯ್ಕೆ ಹುದ್ದೆಗೆ ಸ್ಪರ್ಧಿಸುವಾಗ ಅಂತಹ ಸ್ಪೋರ್ಟ್ಸ್ ಕ್ಲಬ್ಗಳಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಸರ್ಕಾರಿ ನೌಕರನು ಸರ್ಕಾರದಿಂದ ಸಂಬಂಧ ಹೊಂದಿರುವ ಸೂಚನೆಗೆ ಬದ್ಧರಾಗುವಂತ ಹೇಳಿದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರ ಯಾವುದೇ ಸಂಘ ಸಂಸ್ಥೆ ಉದ್ದೇಶ ಹಾಗೂ ಚಟುವಟಿಕೆಗಳಲ್ಲಿ ಭಾರತದ ಸಾರ್ವಭೌಮತ್ವ ಅಥವಾ ಅಖಂಡತೆ, ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕ ಹಿತಾಸಕ್ತಿಗೆ ಧಕ್ಕೆ ಮಾಡುವಂಥ ಸಂಸ್ಥೆಗಳಲ್ಲಿ ಸೇರಿಕೊಳ್ಳತಕ್ಕದ್ದಲ್ಲ, ಸದಸ್ಯನಾಗಿ ಮುಂದುವರಿಯತಕ್ಕದ್ದಲ್ಲ ಅಂತ ಹೇಳಿದೆ. ಅಧಿಕಾರ ವ್ಯಾಪ್ತಿ ಬಿಟ್ಟು ಹೋಗುವುದು ಅಥವಾ ಖಾಸಗಿ ವಿದೇಶ ಪ್ರವಾಸವನ್ನು ಮಾಡೋದ್ರ ಬಗ್ಗೆ ನಿಯಮ 8ರಲ್ಲಿ ಹೇಳುತ್ತೆ. ಯಾವುದೇ ಒಬ್ಬ ಸರ್ಕಾರಿ ನೌಕರ ತಾನು ಲೀವಲ್ಲಿದ್ದಂಥ ಸಮಯದಲ್ಲಿ ಅನ್ಯಂತಹ ತುರ್ತು ಸಂದರ್ಭದಲ್ಲಿ ಅಥವಾ ತನ್ನ ಅಧಿಕೃತ ಕರ್ತವ್ಯ ನಿರ್ವಹಣೆಯ ಅಂಗವಾಗಿ ರಜಾ ಮಂಜೂರು ಮಾಡಿಕೊಂಡು ಸಮಕ್ಷಮ ಪ್ರಾಧಿಕಾರದ ಕಚೇರಿ ಮುಖ್ಯಸ್ಥನಿಗೆ ತಿಳಿಸಿ ಅವರ ಅನುಮತಿ ಪಡೆಯದೆ ತನ್ನ ಕರ್ತವ್ಯದ ಸ್ಥಳದ ವ್ಯಾಪ್ತಿಯಿಂದ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ, ಹೆಡ್ ಕ್ವಾರ್ಟರಲ್ಲೇ ಇರಬೇಕು. ಯಾರೇ ಸರ್ಕಾರಿ ನೌಕರನು ನಿಯಮಿತವಾಗಿ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ಖಾಸಗಿ ವಿದೇಶ ಪ್ರವಾಸ ಫಾರಿನ್ ಟೂರು ನಡೆಸುವಂತಿಲ್ಲ ಅಥವಾ ಖಾಸಗಿ ವಿದೇಶಿ ಪ್ರವಾಸ ಅನುಮತಿಗಾಗಿ ಮಂಜೂರಾತಿಗಾಗಿ ಅನ್ವಯದ ನಿಯಮಗಳನ್ನು ಸೂಚನೆಗಳನ್ನು ಪಾಲಿಸತಕ್ಕದ್ದು ಅಂತ ಹೇಳಿ ಕೂಡ ತಿಳಿಸಿದೆ. ಅದೇ ರೀತಿ ನಿಯಮ 9ರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಅದಕ್ಕಿಂತ ಮುಂಚಿತವಾಗಿ ಸರ್ಕಾರಿ ನೌಕರರು ವಿದೇಶ ಪ್ರವಾಸ ಮಾಡಬಾರ್ದು, ತನ್ನ ಕುಟುಂಬದ ಜೊತೆ ವಿದೇಶ ಪ್ರವಾಸ ಮಾಡಬಾರ್ದು. ಖಂಡಿತವಾಗಿಯೂ ಮಾಡ್ಬೋದು. ಸರ್ಕಾರದ ಹಾಗೂ ಇಲಾಖೆಯ ಮುಖ್ಯಸ್ಥರ ಪೂರ್ವಾನುಮತಿಯನ್ನು ಪಡ್ಕೊಂಡು ಪ್ರವಾಸ ಮಾಡೋಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಯಾವುದೇ ಪೂರ್ವಾನುಮತಿಯನ್ನು ಪಡೆಯದೆ ಪ್ರವಾಸಗಳನ್ನು ಮಾಡೋದು ತಪ್ಪು. ನಿಯಮ 9ರಲ್ಲಿ ಬಹಿರಂಗ ಸಭೆ ಹಾಗೂ ಮುಷ್ಕರಗಳಲ್ಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರ CCA ನಿಯಮದ ಪ್ರಕಾರ ಭಾರತದ ಸಾರ್ವಭೌಮತ್ವಕ್ಕೆ ಹಾಗೂ ಅಖಂಡತೆಗೆ, ದೇಶದ ಭದ್ರತೆ ಹಾಗೂ ವಿದೇಶ ರಾಷ್ಟ್ರಗಳೊಂದಿಗೆ ಸ್ನೇಹಯುತ ಸಂಬಂಧದ ಹಿತದೃಷ್ಟಿಯಿಂದ ಸಾರ್ವಜನಿಕ ಸುವ್ಯವಸ್ಥೆ ಹಾಗೂ ಸಭ್ಯತೆಗೆ ಅನುಗುಣವಾಗಿ ನೈತಿಕತೆಗೆ ಧಕ್ಕೆ ಉಂಟು ಮಾಡುವ ಅಥವಾ ನ್ಯಾಯಾಂಗ ನಿಂದನೆಗೆ, ಮಾನಹಾನಿಗೆ ಅಥವಾ ಅಪರಾಧಕ್ಕೆ ಪ್ರಚೋದನೆ ನೀಡುವಂತಹ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಬಹಿರಂಗ ಸಭೆಯಲ್ಲಿ ಹಾಗೂ ಮುಷ್ಕರದಲ್ಲಿ ಭಾಗವಹಿಸುವಂತಿಲ್ಲ. ಹಾಗೇನಾದರೂ ಮುಷ್ಕರದಲ್ಲಿ ಭಾಗವಹಿಸಿದ್ರೆ ಆತನ ಕೆಲಸದಿಂದ ಡಿಸ್ಮಿಸ್ ಮಾಡೋಕ್ಕೆ ಕೂಡ ಅವಕಾಶಗಳಿದೆ. ಇದು ಸರ್ಕಾರಿ ನೌಕರರಿಗೆ ಇರುವಂಥ ರೆಸ್ಟ್ರಿಕ್ಷನ್ನು ನಿಯಮ 9ರಲ್ಲಿ. ಈಗ ನಾವು ಉದಾಹರಣೆಗೆ ನೋಡೋದಾದರೆ, ಮುಷ್ಕರ ಎಂದರೆ ಕರ್ತವ್ಯದಿಂದ ಅನಧಿಕೃತ ಗೈರು ಹಾಜರಾಗುವುದು ಸೇರಿದಂತೆ ಸರ್ಕಾರಿ ನೌಕರರ ಒಂದು ಗುಂಪು ಒಟ್ಟಾಗಿ ಸೇರಿಕೊಂಡು ಕೆಲಸ ಮಾಡೋದನ್ನು ನಿಲ್ಲಿಸೋದು ಅಥವಾ ನಿಧಾನಗತಿಯಲ್ಲಿ ಕೆಲಸ ಮಾಡೋದು. ಎಷ್ಟೇ ಸಂಖ್ಯೆಯ ಸರ್ಕಾರಿ ನೌಕರರು ಒಟ್ಟಾಗಿ ಸೇರಿ ತಮ್ಮಲ್ಲೇ ತಾವು ಮಾತಾಡಿಕೊಳ್ಳೋದು, ಕೆಲಸ ಮಾಡೋದು ನಿರಾಕರಿಸೋದು ಕೂಡ ಮುಷ್ಕರ ಎಂಬ ಪದದ ಅರ್ಥಕ್ಕೆ ಬರುತ್ತೆ. 10 ನಿಯಮ 10ರಲ್ಲಿ ಏನು ಹೇಳುತ್ತೆ? ಇದು ತುಂಬ ಇಂಪಾರ್ಟೆಂಟು ನಿಯಮ. ಪತ್ರಿಕೆಗಳಲ್ಲಿ, ಪೇಪರ್ಗಳಲ್ಲಿ, ಆಕಾಶವಾಣಿ ಅಥವಾ ದೂರದರ್ಶನ, ಟಿವಿಗಳಲ್ಲಿ, ರೇಡಿಯೋಗಳಲ್ಲಿ ಸಂಬಂಧ ಹಾಗೂ ಯಾವುದೇ ಬಗೆಯ ಪ್ರದರ್ಶನ ಕಲೆ ಬಗ್ಗೆ ಭಾಗವಹಿಸೋದ್ರ ಬಗ್ಗೆ ಕೂಡ ಇಲ್ಲಿ ತಿಳಿಸಿದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರನು ನಿಯಮಿತವಾಗಿ ಪ್ರಾಧಿಕಾರದ ಪೂರ್ವಾನುಮತಿಯನ್ನು ಪಡೆಯದ ಹೊರತು, ಅಂದರೆ ಅಪಾಯಿಂಟ್ ಅಥಾರಿಟಿಯ ಅಥವಾ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯದೆ ಯಾವುದೇ ವೃತ್ತಪತ್ರಿಕೆ, ಪೇಪರ್ಗಳಲ್ಲಿ, ನಿಯತಕಾಲಿಕಗಳಲ್ಲಿ ಪ್ರಕಟಣೆಯ ಪೂರ್ಣ ಹಾಗೂ ಭಾಗಶಃ ಒಡೆತನ ಹೊಂದತಕ್ಕದ್ದಲ್ಲ. ಅವುಗಳನ್ನು ಸಂಪಾದನಾ ಕಾರ್ಯ ಅಥವಾ ವ್ಯವಸ್ಥಾಪನಾ ಕಾರ್ಯ ಮಾಡತಕ್ಕದ್ದಲ್ಲ. ಯಾವುದೇ ಪ್ರೆಸ್ಗಳಲ್ಲಿ ನೀವು ಲೇಖನವನ್ನು ಬರೆಯೋದು ಇದು ತಪ್ಪಾಗತ್ತೆ, ಪೂರ್ವಾನುಮತಿ ಪಡೆಯದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರರು ತಮಗೆ ನೇಮಿಸಲಾದ ಪ್ರಾಧಿಕಾರದ ಪೂರ್ವಾನುಮತಿಯನ್ನು ಪಡೆಯದ ಹೊರತು, ಅಪಾಯಿಂಟ್ ಅಥಾರಿಟಿಯ
ಅನುಮತಿ ಪಡೆಯದ ಹೊರತು ಆತನ ಕರ್ತವ್ಯದಿಂದ ಪ್ರಾಮಾಣಿಕ ನಿರ್ವಹಣೆಯ ಸಂದರ್ಭವನ್ನು ಹೊರತುಪಡಿಸಿ ತಾನು ಅಥವಾ ಪ್ರಕಾಶಕರ ಮೂಲಕ ಪುಸ್ತಕ ಪ್ರಕಟಿಸತಕ್ಕದ್ದಲ್ಲ ಅಥವಾ ಪುಸ್ತಕಕ್ಕೆ ಅಥವಾ ಲೇಖನಗಳ ಸಂಕಲನಕ್ಕೆ ಲೇಖನವನ್ನು ಬರೆಯತಕ್ಕದ್ದಲ್ಲ. ಯಾರೇ ಒಬ್ಬರು ಒಂದು ಬುಕ್ಕನ್ನು ಬರೆದಿರ್ತಾರೆ, ಅದಕ್ಕೆ ನಾವು ಮುಖಪುಟ ಮುನ್ನೋಡಿ ಗಿನ್ನೋಡಿ ಹೇಳ್ತೀವಲ್ಲ, ಅವು ಯಾವುವು ಬರೆಯೋ ಹಾಗಿಲ್ಲ. ಸರ್ಕಾರದ ಪೂರ್ವ ಅನುಮತಿ ಪಡೆಯದೆ ಒಂದು ಪತ್ರಿಕೆಗಳಲ್ಲಿ ಅಥವಾ ಬುಕ್ಸನ್ನು ಬರೆಯೋದು ಕೂಡ ತಪ್ಪು ಅಂತ ಹೇಳಿದೆ. ಅದೇ ರೀತಿ ಆಕಾಶವಾಣಿ ಪ್ರಸಾರ, ಚಲನಚಿತ್ರಗಳು, ಫಿಲಮ್ಗಳಲ್ಲಿ, ದೂರದರ್ಶನ ಧಾರಾವಾಹಿಗಳಲ್ಲಿ ಭಾಗವಹಿಸತಕ್ಕದ್ದಲ್ಲ ಅಥವಾ ತನ್ನ ಹೆಸರಿನಲ್ಲಾಗಲಿ ಅಥವಾ ಅನಾಮಧೇಯವಾಗಲಿ ಗುಪ್ತ ನಾಮದಿಂದಾಗಲಿ ಬೇರೊಬ್ಬರ ಹೆಸರಿನಲ್ಲಾಗಲಿ ಯಾವುದೇ ವೃತ್ತಪತ್ರಿಕೆ ಅಥವಾ ನಿಯತಕಾಲಿಕ ಲೇಖನ ಬರೆಯತಕ್ಕದ್ದಲ್ಲ. ಅಂದರೆ ತಾನು ಸರ್ಕಾರಿ ನೌಕರನು ಇರ್ತೀನಿ, ನಾನು ಬರೆದ್ರೆ ತಪ್ಪಾಗತ್ತೆ, ಅದಕ್ಕೋಸ್ಕರ ನನ್ನ ಹೆಸರನ್ನು ಚೇಂಜ್ ಮಾಡ್ಕೊಂಡು ಬರೆಯೋದು, ಬೇರೆಯವ್ರ ಹೆಸರಲ್ಲಿ ಬರೆಯೋದು, ಇವೆಲ್ಲ ತಪ್ಪಾಗತ್ತೆ, ಅದು ತಪ್ಪು ಅಂತ ಹೇಳಿ ಈ ನಿಯಮದಲ್ಲಿ ಹೇಳುತ್ತೆ. ಅಂತಹ ಪ್ರಕಟಣೆ ಪ್ರಕಾಶಕರ ಮೂಲಕ ಆಗದಿದ್ದರೆ ಅದು ಸಂಪೂರ್ಣವಾಗಿ ಸಾಹಿತ್ಯಿಕವಾಗಿ, ಕಲಾತ್ಮಕವಾಗಿ, ವೈಜ್ಞಾನಿಕ ಸ್ವರೂಪ ಹೊಂದಿದ್ರೆ, ಅಂದರೆ ಎಡಿಟರ್ ಮೂಲಕ ಅದನ್ನು ಬರೆದು ಹಣವನ್ನು ಮಾಡುವುದನ್ನು ಹೊರತುಪಡಿಸಿ ಅದು ಸಾಹಿತ್ಯಿಕ, ಕಲಾತ್ಮಕ ಅಥವಾ ವೈಜ್ಞಾನಿಕ ಸ್ವರೂಪ ಆದರೆ, ಅಥವಾ ಆಕಾಶವಾಣಿ, ದೂರವಾಣಿಯಲ್ಲಿ, ದೂರದರ್ಶನದಲ್ಲಿ ಪ್ರಸಾರ ಹಾಗೂ ಚಲನಚಿತ್ರ ಬರವಣಿಗೆ ಸಂಪೂರ್ಣವಾಗಿ ಅದು ಸಾಹಿತ್ಯಿಕವಾಗಿರಬೇಕು, ಕಲಾತ್ಮಕವಾಗಿರಬೇಕು, ವೈಜ್ಞಾನಿಕ ಸ್ವರೂಪ ಹೊಂದಿದರೆ ಯಾವುದೇ ಪತ್ರಿಕೆಯಲ್ಲಿ ಪ್ರಕಟ ಮಾಡೋಕ್ಕೆ ಅಥವಾ ದೂರದರ್ಶನ ಟಿ ವಿಗಳಲ್ಲಿ ಹಾಗೂ ರೇಡಿಯೋಗಳಲ್ಲಿ ಪ್ರಕಟ ಮಾಡೋದು ತಪ್ಪಲ್ಲ. ಯಾವುದೇ ಪೂರ್ವಾನುಮತಿಯ ಅಗತ್ಯ ಇಲ್ಲ. ಸರ್ಕಾರಿ ನೌಕರರು ನೇಮಿಸಿದ ಪ್ರಾಧಿಕಾರದ ಪೂರ್ವಾನುಮತಿ ಇಲ್ಲದೆ ವಾಣಿಜ್ಯ ಲಾಭದ ಉದ್ದೇಶ ಇಲ್ಲದೇ ಅಧಿಕೃತ ಕೆಲಸದ ಭಾಗವಾಗಿ ಇವನ್ನ ಮಾಡೋಕ್ಕೆ ಅವಕಾಶ ಇದೆ. ಇದರಿಂದ ಯಾವುದೇ ಹಣವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇರೋದಿಲ್ಲ. ನಿಯಮ 11ರಲ್ಲಿ ಕರ್ನಾಟಕ ಸರ್ಕಾರದ ಅಥವಾ ಯಾವುದೇ ಇತರೆ ರಾಜ್ಯಗಳು ಕೇಂದ್ರ ಸರ್ಕಾರದ ಕಾರ್ಯನೀತಿ ಹಾಗೂ ಕ್ರಮವನ್ನು ಟೀಕಿಸುವುದು. ನಾವೊಬ್ಬ ಸರ್ಕಾರಿ ನೌಕರನಾಗಿ ಸರ್ಕಾರಕ್ಕೆ ನಿಷ್ಠೆಯಾಗಿರಬೇಕೇ ಹೊರತು ಅದನ್ನು ಬಿಟ್ಟು ಸರ್ಕಾರವನ್ನು ಟೀಕಿಸೋದು, ಕೇಂದ್ರ ಸರ್ಕಾರ ಹಾಗೆ, ರಾಜ್ಯ ಸರ್ಕಾರ ಹಾಗೆ, ಸ್ಥಳೀಯ ಸರ್ಕಾರಗಳು ಹಾಗೆ ಅಂತ ಟೀಕಿಸುವಂಥ ಹಕ್ಕು ಸರ್ಕಾರಿ ನೌಕರರಿಗೆ ಇರೋದಿಲ್ಲ. ಯಾವುದೇ ಒಬ್ಬ ಸರ್ಕಾರಿ ನೌಕರನ ಆಕಾಶವಾಣಿ ಪ್ರಸಾರದಲ್ಲಾಗಲಿ, ದೂರದರ್ಶನದ ಕಾರ್ಯಕ್ರಮದಲ್ಲಾಗಲಿ ಅಥವಾ ಯಾವುದೇ ಸಾರ್ವಜನಿಕ ಮಾಧ್ಯಮಗಳಲ್ಲಿ ವಾಸ್ತವಿಕ ಹೇಳಿಕೆ ಅಥವಾ ಅಭಿಪ್ರಾಯ ನೀಡುವುದಾಗಲಿ, ಅವರ ಹೆಸರಿನಲ್ಲಿ ಅಥವಾ ಅನಾಮಧೇಯವಾಗಿ ಗುಪ್ತ ನಾಮದಲ್ಲಿ ಬೇರೊಬ್ಬರ ಹೆಸರಿನಲ್ಲಿ ಪ್ರಕಟ ಮಾಡೋದಾಗಲಿ, ಯಾವುದೇ ದಸ್ತಾವೇಜಿನಲ್ಲಿ ಅಥವಾ ಪತ್ರಿಕೆ ಬರೆಯೋದು ಕೂಡ ಯಾವುದೇ ಪತ್ರದಲ್ಲಿ ಅಥವಾ ಸಾರ್ವಜನಿಕ ಹೇಳಿಕೆಗಳನ್ನು ನೀಡತಕ್ಕದ್ದಲ್ಲ. ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ಯಾವುದೇ ಇತರೆ ರಾಜ್ಯದ ಸರ್ಕಾರದ ವಿರುದ್ಧ ಪ್ರಸ್ತುತ ಹಾಗೂ ಇತ್ತೀಚಿನ ಯಾವುದೇ ನೀತಿಗಳನ್ನು, ಕ್ರಮಗಳ ಬಗ್ಗೆ ಪ್ರತಿಕೂಲ ಟೀಕೆ ಮಾಡುವಂತಿಲ್ಲ, ನಿರೂಪಣೆಯನ್ನು ಮಾಡುವಂತಿಲ್ಲ. ಸರ್ಕಾರಿ ನೌಕರನು ಸರ್ಕಾರದ ಮಾನ್ಯತೆ ಪಡೆದಂತಹ ಸಂಘದ ಪದಾಧಿಕಾರಿಯಾಗಿ ಸರ್ಕಾರದ ಸೇವೆ ಸ್ಥಿತಿಗತಿಯನ್ನು ರಕ್ಷಿಸುವ ಯಾವುದೇ ಸುಧಾರಣೆಯನ್ನು ಸ್ಥಾಪಿಸುವಂಥ ಉದ್ದೇಶಕ್ಕಾಗಿ ವ್ಯಕ್ತಪಡಿಸುವ ಪ್ರಾಮಾಣಿಕ ಅಭಿಪ್ರಾಯಗಳಿಗೆ ಅನ್ವಯಿಸತಕ್ಕದ್ದಲ್ಲ. ಇಲ್ಲಿ ಕ್ಲಿಯರ್ ಕಟ್ ಆಗಿದೆ. ಸರ್ಕಾರದ ಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡೋ ಉದ್ದೇಶಕ್ಕಾಗಿ, ಜನಗಳ ಹಿತಕ್ಕಾಗಿ ಕೊಡುವಂಥ ಹೇಳಿಕೆಗಳು ತಪ್ಪಲ್ಲ ಅಂತ ಹೇಳಿ ಇಲ್ಲಿ ತಿಳಿಸಿದೆ. ಯಾವುದೇ ಸರ್ಕಾರಿ ನೌಕರ ತನ್ನ ಪದವಿಯ ಸಾಮರ್ಥ್ಯವನ್ನು ಅಥವಾ ವಹಿಸಲಾದ ಕರ್ತವ್ಯವನ್ನು ವಿದ್ಯುಕ್ತವಾಗಿ ನಿರ್ವಹಿಸಲು ಯಾವುದೇ ರೀತಿಯ ಹೇಳಿಕೆ, ಅಭಿಪ್ರಾಯವನ್ನು ನೀಡತಕ್ಕದ್ದಲ್ಲ ಅಂತ ಹೇಳಿ ಕೂಡ ತಿಳಿಸಿದೆ. ಇವತ್ತಿನ ವಿಡಿಯೋನೂ ತುಂಬ ಲೆಂತ್ ಆಯಿತು. ಮುಂದೆ ವಿಡಿಯೋದಲ್ಲಿ ಉಳಿದ ಭಾಗವನ್ನು ತಿಳಿಸ್ತೀನಿ. ನಿಯಮ 12 ಸಮಿತಿ ಹಾಗೂ ಇತರೆ ಪ್ರಾಧಿಕಾರದ ಮುಂದೆ ಸಾಕ್ಷಿ ನುಡಿಯೋದ್ರ ಬಗ್ಗೆ ಇದೆ, ಎವಿಡೆನ್ಸ್ ಕೊಡೋದ್ರ ಬಗ್ಗೆ ಇದೆ. ಯಾವುದೇ ಒಬ್ಬ ಸರ್ಕಾರಿ ನೌಕರ ನಿಯಮಿತವಾಗಿ ಪ್ರಾಧಿಕಾರದ ಪೂರ್ವಾನುಮತಿಯನ್ನು ಪಡೆಯದೆ ಯಾವುದೇ ವ್ಯಕ್ತಿಯು ಸಮಿತಿ ಅಥವಾ ಪ್ರಾಧಿಕಾರದ ಮಾಡುವ ಯಾವುದೇ ವಿಚಾರಣೆ ಸಾಕ್ಷಿ ನುಡಿಯತಕ್ಕದ್ದಲ್ಲ.
ಸರ್ಕಾರದ ಪೂರ್ವಾನುಮತಿ, ಇಲಾಖಾ ಮುಖ್ಯಸ್ಥರ ಪೂರ್ವಾನುಮತಿ ಪಡೆಯದೆ ಬೇರೆ ಕಡೆ ನೀವು ಸಾಕ್ಷಿ ಕೊಡೋಕ್ಕೆ, ಪಬ್ಲಿಕ್ಕು ಕೇಸ್ಗಳಲ್ಲಿ ಸಾಕ್ಷಿ ಕೊಡೋಕ್ಕೆ ಅಥವಾ ಬೇರೆ ವಿಚಾರಣೆಗಳಲ್ಲಿ ಭಾಗವಹಿಸೋಕ್ಕೆ, ಇಲಾಖಾ ವಿಚಾರಣೆಗಳಲ್ಲಿ ಭಾಗವಹಿಸೋಕ್ಕೆ ಅವಕಾಶಗಳು ಇರೋದಿಲ್ಲ. ಉಪಬಂಧ 1ರ ಮೇರೆಗೆ ಯಾವುದೇ ಮಂಜೂರಾತಿ ನೀಡುವಾಗ ಅಂತಹ ಸಾಕ್ಷಿ ನೀಡುವ ಯಾವುದೇ ಸರ್ಕಾರಿ ನೌಕರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯಾವುದೇ ಇತರೆ ರಾಜ್ಯಗಳ ನೀತಿಯನ್ನು, ಕ್ರಮವನ್ನು ಟೀಕಿಸತಕ್ಕದ್ದಲ್ಲ ಅಂತ ಹೇಳಿ ತಿಳಿಸುತ್ತೆ. ಈ ನಿಯಮದಲ್ಲಿ ಯಾವುದು ಕೂಡ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ. ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಸಂಸತ್ತು, ರಾಜ್ಯ ವಿಧಾನಮಂಡಲದ ನೇಮಕಾತಿ ಮಾಡಿದಂತಹ ಪ್ರಾಧಿಕಾರಿಗಳ ಮುಂದೆ ಸಾಕ್ಷಿ ನುಡಿಯೋದು, ಯಾವುದೇ ನ್ಯಾಯಿಕ ವಿಚಾರಣೆಯಲ್ಲಿ ನೀಡಿದ ಸಾಕ್ಷಿ, ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ಯಾವುದೇ ಇತರೆ ರಾಜ್ಯಗಳ ಅಧೀನದಲ್ಲಿರುವಂಥ ಪ್ರಾಧಿಕಾರ ಆದೇಶ ಮಾಡಿರುವ ಇಲಾಖಾ ವಿಚಾರಣೆಯಲ್ಲಿ ನೀಡುವಂಥ ಸಾಕ್ಷಿಗಳಿಗೆ ಇದು ಅನ್ವಯ ಆಗೋದಿಲ್ಲ. ಉಪಬಂಧ 3ರಲ್ಲಿ ಉಲ್ಲೇಖಿಸಿರುವಂತೆ ಸಾಕ್ಷಿಯನ್ನು ನುಡಿಯೋದು ಯಾವುದೇ ಒಬ್ಬ ಸರ್ಕಾರಿ ನೌಕರ ಸಾಕ್ಷ್ಯಕ್ಕೆ ಪ್ರಚಾರ ನೀಡತಕ್ಕದ್ದಲ್ಲ ಅಂತ ಹೇಳಿ ತಿಳಿಸಿದೆ. ಈ ವಿಡಿಯೋದಲ್ಲಿ ಇಷ್ಟು ಸಾಕು, ಆಲ್ರೆಡಿ ಲೆಂತ್ ಆಗಿದೆ. ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡುವಂಥ ಕೆಲಸವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ಮೊದಲನೇ ಪಾರ್ಟು, ಇದು 2ನೇ ಪಾರ್ಟನ್ನು ಕೂಡ ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ